ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ಎನರ್ಜಿ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ ಅಥವಾ ನಿಮ್ಮ ಎನರ್ಜಿ ವರ್ಸಸ್ ಅವ್ರ ಎನರ್ಜಿ. ಇವತ್ತಿನ ದಿನ ಹೆಂಗೈತಿ ಅಥವಾ ಈಗ ಸದ್ಯ ನಿಮ್ಮ ಎನರ್ಜಿ ಹೆಂಗೈತಿ ಇಬ್ಬರದು ಚೆಕ್ ಮಾಡ್ಕೊಳ್ರಿ. ಯಾವ ವ್ಯಕ್ತಿ ಬಗ್ಗೆ ಎನರ್ಜಿ ಚೆಕ್ ಮಾಡ್ಬೇಕಂತೀರಿ ಅವ್ರದ್ದು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡಿರಿ. ನಿಮ್ಮ ಎನರ್ಜಿ ಚೆಕ್ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್ ಐತಿ. ನನಗೆ ಗೊತ್ತು ಈ ಎನರ್ಜಿ ಚೆಕ್ಕಿಂದ ರೀಡಿಂಗ್ಸ್ ಭಾಳ ಜನ ನೋಡಕತ್ತಿಲ್ಲ ಅಂತಂದು, ಬಟ್ ಸ್ಟಿಲ್ ಎಷ್ಟು ಜನ ನೋಡ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು. ಯಾಕಂದ್ರೆ ಈ ಎನರ್ಜಿ ಚೆಕ್ ಮಾಡ್ಕೊಳೋದ್ರಿಂದ ನಿಮ್ಮೊಳಗೆ ನೀವೇನು ಬದಲಾವಣೆ ಮಾಡ್ಕೋಬೋದು, ಅವತ್ತಿನ ಸಿಚುವೇಶನ್ ನೀವು ಹೆಂಗೆ ಹ್ಯಾಂಡಲ್ ಮಾಡ್ಕೋಬೋದು, ಎದುರಿಗಿರೋ ವ್ಯಕ್ತಿದು ಮನಸ್ಥಿತಿ ಹೆಂಗೈತಿ ಅಂತ ನಿಮಗೆ ಅರ್ಥ ಆತಂದ್ರೆ ಅವತ್ತಿನ ದಿನ ಸ್ಮೂತಾಗಿ ಹೋಗೋಕೆ ಎಷ್ಟು ಒಳ್ಳೇದಲ್ಲ ಅದು. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕ್ ಅಂಡ್ ಟಾರೋಸ್ ವಿತ್ ನಿಕಿತಾ. ನಾನು ನಿಮ್ಮ ಡಾಕ್ಟರ್ ನಿಕಿತಾ ಟ್ಯಾರೋ ನಿಕಿತಾ ಟ್ಯಾರೋ ರೀಡಿಂಗ್, ನಿಕಿತಾ ಟ್ಯಾರೋ ಕನ್ನಡ ರೀಡಿಂಗ್, ಕನ್ನಡ ಟ್ಯಾರೋ ರೀಡಿಂಗ್, ಡೈಲಿ ಟ್ಯಾರೋ ಗೈಡೆನ್ಸಸ್, ಡೈಲಿ ಟ್ಯಾರೋ ಕನ್ನಡ. ಈ ರೀತಿ ಸ್ಪಿರಿಚುವಲ್ ಏನಾದರೂ ಮೆಸೇಜಸ್, ಯೂನಿವರ್ಸ್ ಮೆಸೇಜಸ್ ಏನಾದರೂ ನೋಡ್ಬೇಕಂತ ಹುಡುಕ್ತಿದ್ರಿ ಅಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಇಲ್ಲಿ ಎಲ್ಲ ನಿಮಗೆ ಸಿಗ್ತಾ ಐತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಿದ್ದೀರಿ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಕಮೆಂಟ್ ಮಾಡ್ಬೇಕು ಹೆಂಗಂತ ಹೇಳಿ ನಾ ದಿನ ಹೇಳ್ತೀನಿ. ನಿಮ್ಮ ಜೀವನಕ್ಕೆ ಏನು ಬೇಕೋ ಈ ರೀಡಿಂಗ್ ಒಳಗಿಂದ, ನಿಮ್ಮ ಜೀವನಕ್ಕೆ ಏನು ಬೇಕೋ ಈ ರೀಡಿಂಗ್ ಒಳಗೆ ಏನು ಬಂದೈತಿ ಅದನ್ನು ನೀವು ಕಮೆಂಟ್ ಮಾಡಿರಿ, ಪಾಸಿಟಿವ್ ಆಗಿ ಮಾಡಿರಿ. ಅದನ್ನು ಹೇಳ್ತಾನೆ ಹೆಂಗೆ ಮಾಡಬೇಕು ಏನು ಮಾಡ್ಬೇಕಂತಾನೆ. ಸೊ ಮಾಡ್ತಿದ್ದೀರಿ ಭಾಳ ಜನನ. ಸೊ ಹಿಂಗೆ ಮಾಡ್ತೀರಿ, ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಜೀವನದೊಳಗೆ ಕೆಲವೊಂದು ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅದನ್ನು ಬೇರೆಯವ್ರಿಗೆ ಗೊತ್ತಿಸ್ತಾರೆ, ಅವತ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಎಸ್, ನಮ್ಮ ಜೀವನದಾಗ ಕೆಲವೊಂದು ಹಿಂಗೆ ಒಳ್ಳೆ ಚೇಂಜಸ್ ಆಗ್ತದವು. ಯಾರ್ಯಾರಿಗೆ ಆಗ್ತದವಲ್ಲ ಆಲ್ರೆಡಿ ದಯವಿಟ್ಟು ಕಮೆಂಟ್ ಒಳಗೆ ಹೇಳ್ರಿ. ಎಸ್, ಇನ್ನೊಬ್ಬರಿಗೆ ಅದು ಒಂದು ಹೆಲ್ಪ್ ಆಗ್ತೈತಿ, ಅದರದ್ದು ಇಂಪಾರ್ಟೆನ್ಸ್ ಏನಂತ ಗೊತ್ತಿಲ್ಲದವರಿಗೆ ಹೆಲ್ಪ್ ಆಗ್ತೈತಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ. ಇದು ನಿಮ್ಮ ಎನರ್ಜಿ, ಅದು ನಿಮ್ಮ ವ್ಯಕ್ತಿ ಎನರ್ಜಿ. ಕಮೆಂಟ್ ಮಾಡೋದಂತ ಏನೈತಲ್ಲ ಅದು ಒಂಥರ ನಿಮಗೆ ಗೊತ್ತಿಲ್ದಂಗೆ ಒಂದು ಹೆಂಗೂ ವಿಡಿಯೋ ನೋಡ್ತೀರಿ, ಅಲ್ಲೊಂದು ಪಾಸಿಟಿವ್ ಅಫರ್ಮೇಷನ್ ಹಾಕಿದ್ರಿ ಅದು ಹೋಯ್ತು ಯೂನಿವರ್ಸಿಗೆ, ನಿಮ್ಮ ಜೀವ ಸ್ಟಾರ್ಟ್ ಆಗ್ತದೆ. ಅದು ಕಮೆಂಟ್ ಮಾಡ್ತೀರಿ ಮರ್ತು ಹೋಗ್ಬಿಡ್ತೀರಿ. ಎಸ್, ಅದು ಮ್ಯಾನಿಫೆಸ್ಟ್ ಆಗೇ ಆಗ್ತೈತಿ. ಸೊ ನಿಮ್ಮ ಎನರ್ಜಿ 10 ಆಫ್ ಕಪ್ಸ್ ಇನ್ ರಿವರ್ಸ್, ಪೇಜ್ ಆಫ್ ಕಪ್ಸ್, 9 ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್. ಸೊ ಇವತ್ತು ನಿಮ್ಮ ಎನರ್ಜಿ ಅಂದ್ರೆ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಮನಸ್ತಾಪಗಳು ಮಾಡ್ಕೋಬೋದು. ನೀವು ಇವತ್ತು ಫ್ಯಾಮಿಲಿ ಜೊತೆಗೆ ನಿಮ್ಮದು ಸ್ವಲ್ಪ ಜಗಳ ಆಗ್ಬೋದು, ವಾದ ವಿವಾದ ಆಗ್ಬೋದು, ಯಾವುದೋ ಒಂದು ಸಣ್ಣ ವಿಷಯನೇ ಇರಲಿ ದೊಡ್ಡ ವಿಷಯನೇ ಇರಲಿ, ಅದು ಮನೆಯೊಳಗೆ ಮನೆ ಅಂದ್ಕೊಳ್ಳಿ ಎಲ್ಲರೂ ಬಂದರು, ದೊಡ್ಡವರು ಬಂದರು, ಸಣ್ಣ ಮಕ್ಕಳು ಬಂದರು, ನಿಮ್ಮ ಮನೆಗೆ ಕೆಲಸ ಮಾಡುವಂಥವ್ರು ಬಂದರು, ಅವರು ಒಂಥರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ, ದಿನಾನು ವರ್ಷಾನುಗಂಟ್ಲೆ ಕೆಲಸ ಮಾಡಿದ್ರಂದ್ರೆ. ಸೊ ಅಂಥರ ಜೊತೆಗೆ ನಿಮ್ಮ ಇವತ್ತು ಸ್ವಲ್ಪ ಮನಸ್ತಾಪ ಆಗಬಹುದು. ಹಾಗಾಗಿ ನಿಮಗೆ ಒಂದು ಬೇಜಾರಾಗ್ಬೋದು, ಅವ್ರು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತಲೂ ಹೇಳ್ಬೋದು ಕೆಲವೊಂದು ವಿಷಯಕ್ಕೆ, ಅದಕ್ಕೆ ಮಾತುಕತೆ ಆಗಬಹುದು. ಎಸ್ಪೆಷಲಿ ಮಕ್ಕಳ ವಿಷಯ ಒಳಗೆ ಏನಾದರೂ ನಿಮ್ಮ ಇವತ್ತು ಮನೆಯೊಳಗೆ ವಾದ ವಿವಾದ ಮಾಡುವಂಥ ಚಾನ್ಸಸ್ ಐತಿ. ಏನೋ ಸಣ್ಣ ವಿಷಯ, ಆ ಮಗು ಏನೋ ಒಂದು ಕೇಳ್ತೈತಿ, ನೀವು ಕೊಡ್ಸಲ್ಲ ಅಂತೀರಿ, ಇನ್ನೊಬ್ರು ಇದ್ದರೆ ಕೊಡಿಸಂತಾರ. ಇದು ಜಸ್ಟ್ ಒಂದು ಸಣ್ಣ ವಿಷಯ ಇರ್ತೈತಿ, ಬಟ್ ಅದೇ ದೊಡ್ಡ ವಿಷಯ ಆಗಿ ಬೇಜಾರಾಗುವಂಥದ್ದು ಚಾನ್ಸ್ ಭಾಳ ಐತಿ ಇವತ್ತು. ಸೊ ಸಣ್ಣ ಅಂಥ ವಿಷಯ ಇದ್ವಂದ್ರೆ ಸುಮ್ಮನೆ ಅವನ್ನ ಇಗ್ನೋರ್ ಮಾಡಿಬಿಡ್ರಿ, ಇರಲಿ ಹೋಗ್ಲಿ ಬಿಡ ಅಂತಂದು ಮಾತಿಗೆ ಮಾತು ಬೆಳೆಸ್ಬೇಡ್ರಿ. ಇವತ್ತು ಏನು ನಿಮಗೊಂದು ಡಿಫಿಕಲ್ಟಿ ಬರ್ಬೋದು, ಇವತ್ತು ನಾ ಏನೋ ಒಂದು ಪ್ರಾಬ್ಲಮ್ನ
ಕಷ್ಟ ಅಂತ ಇವತ್ತು ಏನು ಅನ್ನಿಸ್ಬಹುದು ನನಗೆ ಅಂದರೆ ನಿಮಗೆ ಅಂತಂದ್ರೆ ನಿಮ್ಮ ಮನೆಯೊಳಗೆ ಸಣ್ಣ ಮಕ್ಕಳು ಅಥವಾ ಸಣ್ಣ ಮಕ್ಕಳು ಅಂತ ಮನಸ್ಸಿರೋರು ಯಾರು ಅದಾರಲ್ಲ, ಇನ್ನೋಸೆಂಟ್ ಅಂತ ಕರಿತೀವಲ್ಲ, ಮುಗ್ಧತೆಯಿಂದ ಇರೋರನ್ನ, ಅವ್ರನ್ನ ಮನವೊಲ್ಸಕ್ಕೆ ನೀವು ಭಾಳ ಅಂದ್ರೆ ಭಾಳ ಕಷ್ಟಪಡ್ಬೇಕಾಗ್ತೈತಿ. ಈಗ ನಿಮ್ಮ ಪ್ರೀತಿ ಎಲ್ಲ ಕೊಡ್ಬೇಕು ಅವರಿಗೆ. ಅಷ್ಟು ಈಸಿಯಾಗಿ ಅವರು ನಿಮ್ಮ ಹಂಗಂದ್ರೆ ಅವ್ರನ್ನ ಇವತ್ತು ಸಂಭಾಳ್ಸೋಕ್ಕಾಗಲ್ಲ, ಅವ್ರನ್ನ ಪ್ಲೀಸ್ ಮಾಡೋಕ್ಕಾಗಲ್ಲ ನೀವು. ಸೊ ದಟ್ ಈಸ್ ದ ಇವತ್ತು ನಿಮ್ದೊಂದು ಚಾಲೆಂಜ್. ಸೊ ಅವ್ರನ್ನ ನೀವು ಹೆಂಗೆ ನೀವು ಮನವೊಲಿಸ್ಬೋದು ಅಂದರೆ, ದುಡ್ಡು ಖರ್ಚು ಮಾಡ್ಬೇಕಾಗ್ತತಿ, ಅವ್ರಿಗೇನೋ ಕೊಡಿಸ್ಬೇಕು, ಏನೋ ಮಾಡಬೇಕು, ಪ್ಯಾಂಪರ್ ಮಾಡ್ಬೇಕು ಅವ್ರನ್ನ. ಹಿಂಗೆ ನಿಮ್ದು ನಾವು ಇಂದಿಷ್ಟು ಇದಕ್ಕೂ ಅಂತ ಕೂಡಿಟ್ಟಿದ್ದೆ ಹಣನ, ಸೊ ಇದಕ್ಕೆ ಖರ್ಚಾತು ಅನ್ನೋದೊಂದು ಇವತ್ತು ಐತಿ. ಬಟ್ ಫ್ಯಾಮಿಲಿಗಾಗಿ ನಮ್ಮವರಿಗಾಗಿ ಅಂತ ಖರ್ಚು ಮಾಡಿದಾಗ ಅದನ್ನೇನು ಖರ್ಚು ಅನ್ಬಾರ್ದು. ಅದೊಂಥರ ನಮ್ಮದು ಬಾಂಡಿಂಗಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಬಾಂಡಿಂಗ್ ಚೆನ್ನಾಗಲಿ ಅಂತ ಇನ್ವೆಸ್ಟ್ ಮಾಡಿದ್ವಿ ಅಂದ್ಕೊಬೋದು ಇವತ್ತು. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಟವರ್, ದ ಸನ್, ಕ್ವೀನ್ ಆಫ್ ವಾಂಡ್ಸ್, 2 ಮೇಜರ್ ಅರ್ಕನ ಬಂದವರಿಗೆ ಮೇಜರ್ ಚೇಂಜಸ್ ಆಗ್ತದವು. ಇವತ್ತು ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಅದಾವೆ ನಿಮ್ಮ ವ್ಯಕ್ತಿಗೆ, ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ರಿ. ವೆಹಿಕಲ್ಸ್, ಬೆಂಕಿ, ಕರೆಂಟಿಂದು, ಮತ್ತು ಎಲ್ಲಿ ಬೆಂಕಿ ಎಲ್ಲೆಲ್ಲಿ ನಿಮಗೆ ಸಂಪರ್ಕ ಒಳಗೆ ಬರುವಂಥ ಚಾನ್ಸಸ್ ಅದಾವೆ, ಅಲ್ಲಿಂದ ಸ್ವಲ್ಪ ಹುಷಾರಿ. ಸಣ್ಣದಾದರೂ ಅಡ್ಡಿಲ್ಲ, ಹುಷಾರಿರಿ. ಹಿಂಗೇನೋ ಹೋಗ್ತಿರ್ತೀರಿ, ಕಾಲು ಬಡಿಸ್ಕೊತೀರಿ, ಇಲ್ಲ ಎಡವು ಬಿದ್ದೆ, ಹಿಂಗೆ ಸ್ಕಿಡ್ ಅದು ಗಾಡಿ. ಸೊ ಹಿಂಗೆ ಸ್ವಲ್ಪ ಹುಷಾರಾಗಿರಲಿ ಇವತ್ತು ಒಂದಿನ ಅವರು. ಸೊ ಯಾರು ನಿಮ್ಮ ವ್ಯಕ್ತಿ ಜೊತೆ ನೀವು ಮಾತಾಡುವಂಥದ್ದು ಇತ್ತಂದ್ರೆ ಪ್ಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿ. ಸಡನ್ನಾಗಿ ಒಂದು ಅನ್ವಾಂಟೆಡ್ ಮನಸ್ಸಿಗೆ ನೋವಾದಂಥ ಒಂದು ಸುದ್ದಿ ಕೇಳ್ಬೋದು ಇವತ್ತು ಅವರು. ಅನ್ಎಕ್ಸ್ಪೆಕ್ಟೆಡ್ಲಿ ಅವ್ರಿಗೂ ಏನೋ ಒಂದು ಶಾಕ್ ಆಗುವಂಥದ್ದೊಂದು ನ್ಯೂಸ್ ಕೇಳಬಹುದು ಇವತ್ತವರು. ನಾ ಹಿಂಗೆ ಅಂದ್ಕೊಂಡಿದ್ದಿಲ್ಲ, ಮನಸ್ಸಿಗೆ ಬೇಜಾರಾಗಂಥದ್ದು, ಅದು ಖುಷಿ ಆಗಂಥದ್ದಲ್ಲ, ಮನಸ್ಸಿಗೆ ಬೇಜಾರಾಗುವಂಥದ್ದು ಅದು. ಸೊ ಇವತ್ತು ಅವ್ರಿಗೆ ಏನು ಚಾಲೆಂಜ್ ಅಂದರೆ, ಇವತ್ತು ಏನು ಕಷ್ಟ ಅನ್ನಿಸ್ತತಿ ಇವತ್ತು ಅವರಿಗೆ. ಇವತ್ತಿನ ದಿನ ಸ್ಮೂತಾಗಿ ಹೋಗ್ಬೇಕಂದ್ರೆ ಒಂದು ಇಂಥವೆಲ್ಲ ಬಂದಾಗ ಹೆಂಗೆ ನೀವು ಅದನ್ನು ಹ್ಯಾಂಡ್ಲ್ ಮಾಡ್ತೀರಿ ಅನ್ನೋದು ಅವರಿಗೆ ಸನ್ ಕಾರ್ಡು. ಅಥವಾ ಕೆಲವೊಬ್ರು ಜೀವನದಾಗ ಆಲ್ರೆಡಿ ಒಂದು ಲಾಸಸ್ ಆಗ್ಯಾವು, ಸೊ ಅದರಿಂದ ಹೊರಗೆ ಬರ್ಬೇಕು ಅವರಿಗೆ. ಅದು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ, ನಾ ಇಲ್ಲೇನೋ ಒಂದೇನೋ ಇನ್ವೆಸ್ಟ್ ಮಾಡೇನಿ, ಅದು ಎನರ್ಜಿ ಇರಲಿ, ದುಡ್ಡು ಇರಲಿ, ಟೈಮ್ ಇರಲಿ, ಅದು ನನಗೆ ಬೇಗ ಫಲ ಕೊಡ್ತತಿ ಅಂತ ಅವ್ರು ಏನಾರು ಅಂದ್ಕೊಂಡಿದ್ರು, ಅಲ್ಲಿಂದ ನನಗೆ ಚಲೋದೊಂದು ರಿಸಲ್ಟ್ ಸಕ್ಸಸ್ ಲಘು ಸಿಗ್ತತಿ ಅಂದ್ಕೊಂಡಿದ್ರು ಅಂದ್ರೆ, ಸೊ ಅದು ಇಲ್ಲ, ಸಿಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬೋದು ಇವತ್ತು. ಬಟ್ ಅದನ್ನು ನೋವಾದ್ರೂ ಬೇಜಾರಾದ್ರೂ ಅದನ್ನು ತೋರಿಸ್ಕೊಡ್ಲಾರ್ದಂಗೆ ಇರುವಂಥದ್ದು ಇವತ್ತು ಅವರಿಗೆ ಚಾಲೆಂಜ್. ಯಾಕಂದ್ರೆ ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಪಡೋ ಜನ ಭಾಳ ಅದಾರ, ಅವ್ರು ಬಿದ್ದಾಗ ನಗರ ಭಾಳ ಜನ ಅದಾರ. ಸೊ ಅವ್ರ ಮುಂದೆ ನಾವು ಬಿದ್ದೇವಿ, ನಮಗೆ ಹಿಂಗೆ ಆಗೈತೆ ಅನ್ನೋದನ್ನು ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ ಚಲೋ. ಬೇಕಾದ ಬರಲಿ, ನಾವು ಗೆಲ್ಲ ನಮ್ಗೆ ಐತಿ ಶಕ್ತಿ ಅಂತ ಅವರು ತೋರಿಸ್ಬೇಕಾಗ್ತತಿ ಇವತ್ತು. ಸ್ವಲ್ಪ ತಮ್ಮ ಈಗೋ ಅದನ್ನ ಇವತ್ತು ಸೈಡ್ ಇಡಬೇಕಾಗ್ತತಿ ಕೆಲವೊಂದು ಸಲ. ಕೆಲವೊಬ್ರ ಮುಂದೆ ಸ್ವಲ್ಪ ಬಗ್ಗಿ ತಗ್ಗಿ ಹೋಗ್ಬೇಕಂತ ಪರಿಸ್ಥಿತಿ ಬರ್ತೈತಿ ಇವತ್ತು. ಸೊ ಅದನ್ನು ಸ್ವಲ್ಪ ಯಾರು ಏನಾರು ಹೇಳಿದ್ರೆ, ನಾ ಹೇಳಿದ್ದಿಲ್ಲ ಅಂದ್ರೆ ಹೌದು ನೀವು ಹೇಳಿದ್ರಿ, ಹೌದ್ರಿ, ಥ್ಯಾಂಕ್ ಯು, ನಾವಾಗ ಕೇಳಿಲ್ಲ ಅಂದ್ಬಿಟ್ರೆ ಮುಗೀತು. ಸೊ ಇದು ಇವತ್ತು ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ. ಸೊ ನಿಮ್ಮ ವ್ಯಕ್ತಿಗೆ ಯಾರ್ಯಾರು ಮಾತಾಡ್ತಿರ್ತೀರಿ, ಕಾಂಟ್ಯಾಕ್ಟ್ ಒಳಗೆ ಅದೀರಿ,
ಅವರು ಮೆಸೇಜ್ ಮಾಡಿರಿ ಅಥವಾ ತಿಳಿಸ್ರಿ ಅವರಿಗೆ, ರೀಡಿಂಗ್ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿರಿ ಅವರಿಗೆ. ಇಲ್ಲರಿ ನಾವು ಏನೂ ಮಾತಾಡಲಾಗಿದ್ದಲ್ಲ, ಜಸ್ಟ್ ಒಂದು ಪ್ರೇ ಮಾಡಿರಿ ಅವರಿಗೆ, ಸುರಕ್ಷಿತವಾಗಿರಲಿ ಅವ್ರು ಇವತ್ತು ಅಂತಂದು. ಸೊ ಏಂಜಲ್ಸ್ ನಿಮಗೇನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತಾರೆ ನೋಡೋಣ. ರಿಸೆಪ್ಟಿವಿಟಿ, ಲೀಪ್ ಆಫ್ ಫೇತ್, ಗೋಲ್ಡನ್ ಅಪರ್ಚುನಿಟಿ. ಸೊ ರಿಸೆಪ್ಟಿವ್ ಮೋಡಿಗೆ ಬರ್ರಿ. ರಿಸೆಪ್ಟಿವ್ ಮೋಡ್ ಅಂದರೆ ನೀವು ಒಂದಿನ ಕೇಳ್ಕೊತಿದ್ರಿ, ನನ್ನ ಜೀವನದಾಗ ಒಂದು ಪ್ರೀತಿ ಬೇಕು, ನನ್ನ ಜೀವನದಾಗ ಒಂದು ಅಪರ್ಚುನಿಟಿ ಬೇಕು, ನನಗೊಂದು ಚಲೋ ಜಾಬ್ ಬೇಕು, ಹಿಂಗೆಲ್ಲ ಒಂದು ಕೇಳ್ಕೊತಿದ್ರಲ್ಲ, ಕೇಳ್ಕೊಂಡಿದ್ದಕ್ಕೆ ನೀವು ಅದನ್ನು ಅದು ಅಪರ್ಚುನಿಟಿ ಬಂದಾಗ, ಅವಕಾಶಗಳು ಬಂದಾಗ ನೀವು ಅದನ್ನು ತೊಗೊಳಕ್ಕೆ ರೆಡಿ ಇರಬೇಕು. ನಿಮ್ಮ ಮನಸ್ಥಿತಿಗಳು ಸರಿ ಇರಬೇಕು. ಆವಾಗ ಅದು ಅಪರ್ಚುನಿಟಿ ಬಂದೈತೈತಿ, ನನಗಿದೆ ಬ್ಯಾಡ್ ಬಿಡು, ನಾ ಹಿಂಗೆ ಅಂದ್ಕೊಂಡಿದ್ದಿಲ್ಲ, ಏನೋ ಇದು ಎಕ್ಸ್ಕ್ಯೂಸ್ ಹೇಳ್ಕೊತೀರಿ ನಿಮಗೆ ನೀವೇ. ಅದೇನಾಕತ್ತೆ, ಅಪರ್ಚುನಿಟಿ ಮುಂದೆ ಹೋಗತಿ. ಸೊ ನಿಮ್ಮನ್ನು ನೀವು, ನಾ ಈಗ ಒಂದು ಏನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಎಲ್ಲರೂ, ನನ್ನ ಜೀವನದಾಗ ಇದು ಬೇಕು ಬೇಕು ಅಂದಾಗ. ಸೊ ಅದು ಅಪರ್ಚುನಿಟಿ ಬಂದಾಗ ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತೈತಿ ಕೇಳ್ರಿ. ಸೊ ಅದು ಬಂದಾಗ ನಾ ಹೆಂಗೆ ರೆಡಿ ಇರಬೇಕು, ನಿಮ್ಮ ಎನರ್ಜಿ ಲೆವೆಲ್ನಾಗೆ ರೆಡಿ ಇರಿ. ಓಕೆ, ಒಂದು ಫೇತ್ ಇಟ್ಕೊಳ್ರಿ, ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಎಸ್ ಇವತ್ತು ಏನಾಕದು ನೋಡೇ ಬಿಡೋಣ ಅಂತ ಒಂದು ರಿಸ್ಕ್ ತೊಗೋರಿ ಅಂತಲೇ ನಿಮ್ಗೆ ಹೇಳ್ತಿದ್ದಾರೆ. ಹೆದರಬೇಡ್ರಿ ಅಂತ ಅರ್ಥ. ಯಾಕಂದ್ರೆ ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್. ನಿಮ್ಮ ಜೀವನದಾಗ ಅಪಾರ್ಚುನಿಟಿ ಬರ್ತದವು. ನೀವು ಹೆದರ್ಕೊಂತ ಎಕ್ಸ್ಕ್ಯೂಸಸ್ ಹೇಳ್ಕೊತ ಕುಂತ್ರೆ ಅವು ಮುಂದೆ ಹೋಗ್ತಾವೆ, ಇನ್ನೊಬ್ರು ಹೋಗ್ತಾರೆ ಆ ಡೋರ್ ಒಳಗೆ ಅಷ್ಟೆ. ಓಕೆ, ಸೊ ಇದು ಇವತ್ತಿಂದ ಎನರ್ಜಿ ರೀಡಿಂಗ್. ಸೊ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಇಲ್ಲಿ ರಿಸೆಪ್ಟಿವಿಟಿ, ಲೀಪ್ ಆಫ್ ಫೇತ್ ಆ್ಯಂಡ್ ಗೋಲ್ಡನ್ ಅಪಾರ್ಚುನಿಟಿ ಮೂರೂ ನೀವು ಕ್ಲೇಮ್ ಮಾಡುವಂಥದ್ದು ಅವಕಾಶ ಅದಾವು. ಯಾರ್ಯಾರ ಜೀವನದಾಗ ಎಸ್ ಐ ಆಮ್ ರೆಡಿ ಫಾರ್ ದಿಸ್ ನೀವೇನು ಅಂದ್ಕೊಂಡಿರಲ್ಲ, ಎಸ್ ನಾ ಈ ಒಂದು ವಿಷಯಕ್ಕೆ ನೀವೇನು ಅದಕ್ಕೆ ನಾ ರೆಡಿ ಇದೇನಂದ್ರೆ ರಿಸೆಪ್ಟಿವಿಟಿ ಅಂತ ಹಾಕ್ರಿ. ಎಸ್ ಐ ಆಮ್ ರೆಡಿ ಟು ಟೇಕ್ ಒಂದು ಸ್ಟೆಪ್ ಫಾರ್ವರ್ಡ್, ನಾನು ಬಿಲೀವ್ ಮಾಡ್ತೀನಿ, ನನ್ನ ಮೇಲೆ ನಾನು ಯೂನಿವರ್ಸನ್ನು ಬಿಲೀವ್ ಮಾಡ್ತೀನಿ ಅಂದ್ರೆ ಲೀಪ್ ಆಫ್ ಫೇತ್ ಹಾಕ್ರಿ. ಗೋಲ್ಡನ್ ಅಪಾರ್ಚುನಿಟೀಸ್ ಯಾರ್ಯಾರಿಗೆ ಬರ್ತದವು ಎಲ್ಲರಿಗೂ, ಬಟ್ ಇವೆರಡು ಇಂಪಾರ್ಟೆಂಟ್ ಇದ್ರೆ ಇದ್ರಾಗ ಹೋಗೋಕ್ಕೆ ಸಾಧ್ಯ ನೀವು. ಸೊ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ರಿ ಇಲ್ಲೇ. ಓಕೆ, ಸೊ ಥ್ಯಾಂಕ್ ಯು. ಇಷ್ಟ ತನಕ ನನ್ನ ಜೊತೆಗಿದ್ದಕ್ಕೆ, ಅವೇಕನ್ ಟ್ಯಾರೋ ನಿಖಿತಾ ಜೊತೆಗಿದ್ದಕ್ಕೆ ಸೊ ಥ್ಯಾಂಕ್ ಯು. ಇದು ನಿಮ್ಮದು ಸ್ಪೇಸು, ಇಲ್ಲಿ ನಿಮ್ಗೆ ಎಲ್ಲ ರೀತಿಯಾದಂಥ ರೀಡಿಂಗ್ ಸಿಗ್ತದವು. ಡೈಲಿ ಟ್ಯಾರೋ ಕನ್ನಡ, ಸ್ಪಿರಿಚುವಲ್ ಗೈಡೆನ್ಸ್, ರಿಲೇಷನ್ಶಿಪ್ ಗೈಡೆನ್ಸ್, ಹೀಲಿಂಗ್ ಮೆಸೇಜಸ್, ಯೂನಿವರ್ಸ್ ಸಪೋರ್ಟಿಂಗ್ ಮೆಸೇಜಸ್ ಎಲ್ಲನೂ ಸಿಗ್ತದವು. ಸೊ ಅದರಿಂದ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ. ಮತ್ತೆ ನಾಳೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.